ನಮಸ್ ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬಬ್ಬೀಸ್ ಕುಕಿಂಗ್ ಆ್ಯಂಡ್ ಕನ್ನಡ ವ್ಲಾಗ್ಸ್. ಸೊ ಇವತ್ತು ನಾನು ಮ್ಯಾಂಗ್ಳೂರಿಯನ್ ಸ್ಟೈಲ್ ಒಂದು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಅದುವೇ ಒತ್ತು ಶೇವಿಗೆ ಮತ್ತು ಚಿಕನ್ ಕರಿ. ಸೊ ಬನ್ನಿ ಈ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ ರೈಸ್ನ ನಾನು 7 to 8 hours ಸೋಕ್ ಮಾಡಲಿಕ್ಕೆ ಇಟ್ಟಿದ್ದೀನಿ. ಇದು ಯಾವ ರೈಸ್ ಅಂದರೆ ಸ್ಟೋರಲ್ಲಿ ಸಿಗುತ್ತೆ ನೋಡಿ, ಊಟ ಮಾಡಲಿಕ್ಕೆ ಸಿಗುವಂತಹ ರೈಸ್ ಅಥವಾ ನಾವು ಮನೇಲಿ ಊಟ ಮಾಡ್ತೀವಿ ನೋಡಿ, ಕುಚ್ಚಲಕ್ಕಿ ಏನು ಹೇಳ್ತೀವಿ ನೋಡಿ, ಕೆಂಪು ರೈಸ್ ಆ ಥರ. ಸೊ ಆ ರೈಸ್ನ ನಾವು 7 to 8 hours ಸೋಕ್ ಮಾಡಲಿಕ್ಕೆ ಇಡಬೇಕು. ಅಥವಾ ಈ ಥರ ರೈಸ್ ಸಿಗುತ್ತೆ, ಇದು ಕೂಡ ಊಟ ಮಾಡುವಂತಹ ರೈಸ್, ಸ್ಟೋರಲ್ಲಿ ಸಿಗುವಂಥದ್ದು. ಸೊ ಇದನ್ನು ಇವಾಗ ಗ್ರೈಂಡ್ ಮಾಡಲಿಕ್ಕೆ ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ. ಇವಾಗ ನಾವು ಚಿಕನ್ ಕರಿಗೆ ರೆಡಿ ಮಾಡಬೇಕಲ್ವಾ, ಅದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಬೀಜ, ಸ್ವಲ್ಪ ಜೀರಿಗೆ, ಸ್ವಲ್ಪ ಪೆಪ್ಪರ್ಕಾರ್ನ್ಸ್ ಮತ್ತು ಗರಂ ಮಸಾಲ, ಅದರ ಸೋಂಪು, ಚಕ್ಕೆ, ಲವಂಗ ಎಲ್ಲ ಮಿಕ್ಸ್ಡ್, ಆಮೇಲೆ ಸ್ವಲ್ಪ ಮೆಂತೆ ಹಾಕಿ ಅದನ್ನು ಡ್ರೈ ಆಗಿ ರೋಸ್ಟ್ ಮಾಡಬೇಕು. ಆನಂತರ ಇಲ್ಲಿ ನಾನು 25-30 ಅಷ್ಟು ಮೆಣಸನ್ನ ತೊಗೊಂಡಿದ್ದೀನಿ. ಯಾಕೆಂದರೆ 1.5 kg ಚಿಕನ್ಗೆ. ಸೊ ಅದನ್ನು ಕೂಡ ಸ್ವಲ್ಪ ಎಣ್ಣೆ ಹಾಕಿ ಡ್ರೈ ಆಗಿ ರೋಸ್ಟ್ ಮಾಡಿದ್ದೀನಿ. ಆಮೇಲೆ ಅದೇ ಪ್ಯಾನಿಗೆ ಸ್ವಲ್ಪ ಎಣ್ಣೆ ಮತ್ತು 1-2 ಮೀಡಿಯಮ್ ಸೈಜ್ ನೀರುಳ್ಳಿ ಮತ್ತು 1 ಬೆಳ್ಳುಳ್ಳಿ ಹಾಕಿ, ಆಗ ಸ್ವಲ್ಪ ಪರಿಮಳಗೋಸ್ಕರ ಅಂತ ಕರಿ ಲೀವ್ಸ್ನ ಹಾಕಿ ಚೆನ್ನಾಗಿ ಒಂದು ಕೆಂಪು ಬಣ್ಣ ಬರೋವರೆಗೂ ಫ್ರೈ ಮಾಡಿದ್ದೀನಿ. ಆಮೇಲೆ ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ಮತ್ತು ಸ್ವಲ್ಪ ಅರಿಶಿನ ಪೌಡರ್ ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು. ಬೇಕಿದ್ದರೆ ಸ್ವಲ್ಪ ತೆಂಗಿನ ಎಣ್ಣೆ ಕೂಡ ನೀವಿಲ್ಲಿ ಸೇರಿಸ್ಬೋದು. ಸೊ ನೋಡಿ, ಈ ಥರ ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು. ಸೊ ಮಸಾಲೆ ಎಲ್ಲ ತಣ್ಣಗಾಗುವಷ್ಟರಲ್ಲಿ ನೋಡೋಣ ಗ್ರೈಂಡರಲ್ಲಿ ಹಾಕಿದಂತಹ ರೈಸ್ ಏನಾಗಿದೆ ಅಂತ. ಸೊ ನೋಡಿ, ಹಿಟ್ಟು ರೆಡಿ ಆಗಿದೆ. ಸೊ ಇವಾಗ ಇದನ್ನು ತೆಗಿಬೇಕು. ಸೊ ನಾನು ಇವಾಗ ತೆಗಿತಾ ಇದ್ದೀನಿ. ಇದು ಸ್ವಲ್ಪ ತೆಳುನೂ ಅಲ್ಲ, ಸ್ವಲ್ಪ ಗಟ್ಟಿನೂ ಅಲ್ಲ, ಮೀಡಿಯಮಲ್ಲಿದೆ. ಸೊ ಮೀಡಿಯಮಲ್ಲಿ ನಾವು ಗ್ರೈಂಡ್ ಮಾಡಿದ್ದೀವಿ. ಯಾಕೆಂದರೆ ಅದನ್ನು ಮತ್ತೆ ನಾವು ಒಂದು ಗ್ಯಾಸಲ್ಲಿ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಅದನ್ನು ಹಿಟ್ಟನ್ನು ಸ್ವಲ್ಪ ಫ್ರೈ ಮಾಡ್ತೀವಿ, ಅಂದರೆ ಗಟ್ಟಿಯಾಗಿ ಅದನ್ನು ಫ್ರೈ ಮಾಡ್ತೀವಿ, ಅದಕ್ಕೋಸ್ಕರ. ಸೊ ಈ ರೆಸಿಪಿ ಆ್ಯಕ್ಚುಲಿ ಮ್ಯಾಂಗ್ಳೂರಲ್ಲಿ ಫಂಕ್ಷನ್ಸ್ ಇರಬೇಕಾದ್ರೆ ಅಥವಾ ಹಬ್ಬ ಅಥವಾ ನೆಂಟರು ಬಂದರೆ ಸೊ ಈ ಒಂದು ರೆಸಿಪಿನ ಕಾಮನ್ ಆಗಿ ಮಾಡ್ತಾರೆ. ಯಾಕೆಂದರೆ ಅವಾಗ ತುಂಬ ಫ್ಯಾಮಿಲಿ ಮೆಂಬರ್ಸ್ ಅಂದರೆ ತುಂಬ ಮಂದಿ ಇರ್ತಾರಲ್ಲ, ಸೊ ಒಟ್ಟಿಗೆ ಸೇರಿ ಮಾತಾಡ್ತಾ ಮಾಡುವಂಥದ್ದು. ಸೊ ಅದಕ್ಕೋಸ್ಕರ ಜಾಸ್ತಿಯಾಗಿ ರೆಸಿಪಿನ ಮಾಡ್ತಾರೆ. ಬಟ್ ಇವಾಗ ಜನ್ರೇಷನ್ ಏನಪ್ಪ ಅಂದರೆ ಈ ರೆಸಿಪಿ ಎಲ್ಲ ಮರೆತು ಹೋಗುತ್ತೆ. ಯಾಕೆಂದರೆ ನಾವೆಲ್ಲ ಅಷ್ಟು ಮಾಡಲ್ಲ, ತುಂಬ ಕೆಲಸ ಅಂತ. ಬಟ್ ಅವಾಗೆಲ್ಲ ಈ ರೆಸಿಪಿ ತುಂಬ ಮಾಡ್ತಿದ್ರು. ಸೊ ಅದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಿದ್ದೀನಿ. ಯಾಕೆಂದರೆ ಸೊ ಇದು ನನಗೂ ಒಂದು ಮೆಮೊರಿ ಆಗಿರುತ್ತೆ, ನನಗೂ ಅಂದರೆ ನನಗೆ ಯಾವಾಗ ಮಾಡಬೇಕು ನೋಡಿ, ಆವಾಗ ನನಗೆ ವಿಡಿಯೋ ನೋಡ್ಕೊಂಡು ಮಾಡ್ಬೋದು. ಅಥವಾ ಸೊ ನಾನು ಕೂಡ ರೆಸಿಪೀಸ್ ಮಾಡಬೇಕಾದ್ರೆ ನಾನು ಕೂಡ ಕಲಿತೀನಿ, ಅದಕ್ಕೋಸ್ಕರ. ಸೊ ಅದಕ್ಕೋಸ್ಕರ ಇದೊಂದು ಓಲ್ಡ್ ಸ್ಟೈಲ್ ರೆಸಿಪಿ ಅಂತಲೇ ಹೇಳ್ಬೋದು. ಸೊ ನೋಡಿ, ಈ ರೀತಿ ಗಟ್ಟಿಯಾಗಿ ಫ್ರೈ ಮಾಡಬೇಕು. ಸೊ ನಾವು ಕಡುಬು ಮಾಡ್ತೀವಿ ನೋಡಿ, ಕಡುಬು ಮಾಡುವ ಹದಕ್ಕೆ ಅದು ಬರಬೇಕು. ಸೊ ಇವಾಗ ನಾನು ಗ್ರೈಂಡರಲ್ಲಿ ಮಸಾಲಾಸೇನು ತಣ್ಣಗೆ ಮಾಡಲಿಕ್ಕೆ ಇಟ್ಟಿದ್ದೆ ನೋಡಿ, ಅದನ್ನು ಇವಾಗ ಹಾಕ್ತಿದ್ದೀನಿ ಇದಕ್ಕೆ. ಸೊ ಚಿಕನ್ ಕರಿ ಮಾಡಲಿಕ್ಕೆ ಅಂತ. ಸೊ ನಾನು ಫ್ರೈ ಮಾಡಿದಂತಹ ಎಲ್ಲ ಮಸಾಲೆಸ್ ಇನ್ಕ್ಲೂಡಿಂಗ್ ಇದು ಕೊಕೊನಟ್ ಕೂಡ ಒಟ್ಟಿಗೆ ಸೇರಿಸ್ತೀನಿ ನೋಡಿ ಇವಾಗ. ಆಮೇಲೆ ಇದಕ್ಕೆ ಒಂದು ಲೆಮನ್ ಸೈಜ್ನ ಚಿಕ್ಕ ಗಾತ್ರದ್ದು ಹುಣಸೆ ಹಣ್ಣನ್ನು ಕೂಡ ಸೇರಿಸ್ತಾ ಇದ್ದೀನಿ. ಯಾಕೆಂದರೆ ಮತ್ತೆ ನಾನು ಟೊಮೆಟೊ ಕೂಡ ಹಾಕ್ತೀನಲ್ವಾ, ಅದಕ್ಕೋಸ್ಕರ. ಈ ಚಿಕನ್ ರೆಸಿಪಿ ಆ್ಯಕ್ಚುಲಿ ನನ್ನ ರೆಸಿಪಿ. ಸೊ ಈ ರೆಸಿಪಿನ ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಾಗುತ್ತೆ. ಸೊ ಇದು ಇಡ್ಲಿಗೆ, ರೈಸ್ ಮತ್ತು ಶೇವಿಗೆ ಎಲ್ಲದಕ್ಕೂ ಇದು ತುಂಬಾ ಚೆನ್ನಾಗಿರುತ್ತೆ. ಸೊ ನೋಡಿ, ಇದೇ ರೀತಿ ಗಟ್ಟಿಯಾಗಿ ಬಿಸಿ ಇರುವಾಗಲೇ, ಅಂದರೆ ಸ್ವಲ್ಪ ಮೀಡಿಯಂ ಬಿಸಿ ಇರುತ್ತೆ ನೋಡಿ, ಆವಾಗಲೇ ನಾವು ಈ ಥರ ರೌಂಡ್ ಮಾಡಿದ್ರೆ ತುಂಬ ಒಳ್ಳೆಯದು. ಸೊ ನೋಡಿ, ಅಮ್ಮ ಇಲ್ಲಿ ಮಾಡ್ತಿದ್ದಾರೆ, ಅಂದರೆ ಅತ್ತೆ ಇಲ್ಲಿ ಮಾಡ್ತಿದ್ದಾರೆ. ಸೊ ಇವಾಗ ಕಡುಬು ಕೂಡ ರೆಡಿ ಆಯಿತು. ಇವಾಗ ಇದನ್ನು ಬೇಯಿಸ್ಲಿಕ್ಕೆ ಇಡ್ತಿದ್ದೀನಿ. ಸೊ ಇದು ಓಲ್ಡ್ ಸ್ಟೈಲ್ ರೆಸಿಪಿ ಆದರೂ ಅವಾಗಂತೂ ಫೇಮಸ್. ಸೊ ಇವಾಗ ಅದನ್ನು ಮರಿಬಾರ್ದು ಅಂತ ನಾನು ಕೂಡ ಮಾಡ್ತಾ ಇದ್ದೀನಿ. ಸೊ ಈ ಥರ ಕಡುಬು ಮಾಡಿ ಇದನ್ನು ಒಂದು 1/2 hour ಆದರೂ ಬೇಯಿಸಬೇಕು. ಬನ್ನಿ, ಇವಾಗ ನಾನು ಚಿಕನ್ ಕರಿ ಮಾಡಲಿಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಸೊ ನಾವು ಹಳ್ಳಿ ಸ್ಟೈಲಲ್ಲಿ ಅಥವಾ ನಾರ್ಮಲಾಗಿ ನಾನು ಮಾಡುವುದು ಚಿಕನ್ ಕರಿ, ನಾನ್ ವೆಜ್ಜಸ್ ಎಲ್ಲ ಮಣ್ಣಿನ ಪಾತ್ರೆಯಲ್ಲಿ ಹೈಯೆಸ್ಟ್ ಆಗಿ. ಸೊ ಇದಕ್ಕೆ ಸ್ವಲ್ಪ ತುಪ್ಪ ಹಾಕಿದ್ದೀನಿ, ಚಕ್ಕೆ, ಲವಂಗ ಮತ್ತು ಸ್ವಲ್ಪ ಕರಿ ಲೀವ್ಸ್, ಇದನ್ನು ಹಾಕಿ ಚೆನ್ನಾಗಿ ಒಂದು 2 ನಿಮಿಷ ಫ್ರೈ ಮಾಡಬೇಕು.
ಸೊ ಕರಿ ಲೀವ್ಸ್ ಯಾಕೆ ಅಂದರೆ ಇಟ್ಸ್ ಗುಡ್ ಫಾರ್ ಹೆಲ್ತ್ ಆ್ಯಕ್ಚುಲಿ. ಮತ್ತು ಇನ್ನೊಂದೇನಪ್ಪ ಅಂದರೆ ಇದೊಂದು ಅದರ ಫ್ಲೇವರ್ ಏನಿದೆ ನೋಡಿ ತುಂಬ ಚೆನ್ನಾಗಿರುತ್ತೆ ನಾವು ನಾನ್ ವೆಜ್ಗೆ ಹಾಕುವಾಗ, ಅಂದರೆ ಚಿಕನ್ ಎಲ್ಲ ಮಾಡಬೇಕಾದ್ರೆ. ಸೊ ಇವಾಗ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಿದ್ದೀನಿ. ಸೊ ಪೇಸ್ಟ್ ಇರಲಿಲ್ಲ, ನಾನು ಅದನ್ನು ಜಜ್ಜಿಕೊಂಡು ಹಾಕ್ತಿದ್ದೀನಿ. ಸೊ ಪೇಸ್ಟ್ ಇದ್ದರೆ ಪೇಸ್ಟ್ ಹಾಕ್ಬೋದು. ಆಮೇಲೆ ಇಲ್ಲಿ ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೊ. ಸೊ ಟೊಮೆಟೊ ಮೀಡಿಯಮ್ ಸೈಜ್ ಯಾಕೆ ಅಂದರೆ ನಾನು ಹುಣಸೆಹಣ್ಣು ಹಾಕಿದ್ದೀನಿ ಅಲ್ವಾ, ಅದಕ್ಕೆ. ನೀವು ಹುಣಸೆಹಣ್ಣು ಹಾಕೋದಿದ್ರೆ ನೀವು ಇಲ್ಲಿ ಟೊಮೆಟೊ ಹುಳಿ ಇರುತ್ತೆ ಅಲ್ವಾ, ಸೊ ಅದನ್ನು ಜಾಸ್ತಿ ಹಾಕ್ಬೋದು. ಹಾಗೂ ಒಂದು ಚಿಕ್ಕ ಸೈಜಿದ್ದು ನೀರುಳ್ಳಿನ ಆ್ಯಡ್ ಮಾಡ್ತಾ ಇದ್ದೀನಿ, ಯಾಕೆಂದರೆ ನಾನು 2 ನೀರುಳ್ಳಿನ ಗ್ರೈಂಡ್ ಮಾಡಲಿಕ್ಕೆ ಹಾಕಿದ್ದೀನಿ ಅಲ್ವಾ, ಅದಕ್ಕೋಸ್ಕರ. ಸೊ ಇವಾಗ ಇದನ್ನು ಚೆನ್ನಾಗಿ ಕೆಂಪು ಬಣ್ಣ ಬರುವವರೆಗೂ ಫ್ರೈ ಮಾಡಬೇಕು. ಆಮೇಲೆ ಆ್ಯಡ್ ಮಾಡ್ತಾ ಇದ್ದೀನಿ ಚಿಕನ್, 1.5 kg ಅಷ್ಟು ಚಿಕನ್ ಏನಿದೆ. ಸೊ ಈ ಚಿಕನ್ ಏನಿದೆ ನೋಡಿ, ಇದು ಬಾಯ್ಲರ್ ಚಿಕನ್. ಸೊ ನಾಟಿ ಕೋಳಿ ನಾನು ತಗೊಂಡಿಲ್ಲ, ಬಾಯ್ಲರ್ ಚಿಕನ್. ಇದು ಬಾಯ್ಲರ್ ಚಿಕನ್ ಬೇಗನೆ ಬೇಯುತ್ತೆ. ಆ್ಯಂಡ್ ನಾಟಿ ಕೋಳಿ ಅಂತೂ ತುಂಬಾ ಸೂಪರ್ ಆಗುತ್ತೆ. ಸೇಮ್ ರೆಸಿಪಿನ ನಾಟಿ ಕೋಳಿಗೆ ಕೂಡ ಹಾಕ್ಬೋದು, ಬಟ್ ನಾನು ಬಾಯ್ಲರ್ ತೊಗೊಂಡು ಬಂದಿದ್ದೆ. ಸೊ ಇವಾಗ ಅರಿಶಿನ ಪೌಡರ್ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಬೇಯಲಿಕ್ಕೆ ಇಡ್ತೀನಿ, ಬೇಗನೆ ಬೇಯುತ್ತೆ. ಸೊ ನೋಡಿ ಆಲ್ರೆಡಿ ಇವಾಗ ಬೆಂದಿದೆ. ಇವಾಗ ನಾನು ಗ್ರೈಂಡ್ ಮಾಡಿಟ್ಟಂತಹ ಮಸಾಲ, ಸೊ ಇದು ಗ್ರೈಂಡರ್, ಆಮೇಲೆ ಮಸಾಲ ತೆಗೆದ ನಂತರ ನೀರು ಏನಿದೆ ನೋಡಿ, ಆ ನೀರನ್ನ ಸಪ್ರೇಟಾಗಿ ಇಟ್ಟಿದ್ದೀನಿ. ಸೊ ಇವಾಗ ಮಸಾಲವನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಚಿಕನ್ಗೆ. ಸೊ ನಾನು ಎಲ್ಲ ಮಸಾಲನ್ನ ಹಾಕಿದ್ದೀನಿ, ಏನು ಇಡಲಿಲ್ಲ. ಸೊ ಇದಕ್ಕೆ ಬೇಕಾದಷ್ಟು ನೀರನ್ನು ಕೂಡ ಆ್ಯಡ್ ಮಾಡಿ ಬೇಯಲಿಕ್ಕೆ ಇರ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇಲ್ಲಿ ಅಡ್ಜಸ್ಟ್ ಮಾಡಬಹುದು. ಸೊ ಖಾರ ಅಂತೂ ಸರಿಯಾಗಿತ್ತು, ಜಾಸ್ತಿ ಏನು ಖಾರ ಇದ್ದಿಲ್ಲ, ಸೊ ನಾರ್ಮಲ್ ಆಗಿತ್ತು. ಆಮೇಲೆ ಇವಾಗ ಇದು ಆ್ಯಕ್ಚುಲಿ ನಿಮ್ಗೆ ಗೊತ್ತಿರ್ಬೋದು, ಒತ್ತು ಶೇವಿಗೆ ಏನು ಮಾಡ್ತೀನಿ ನೋಡಿ, ಅದರ ಮಿಷಿನ್. ಸೊ ಅದು ಅಂದರೆ ಮಾಡೋದಲ್ಲ, ತುಂಬ ರೇರ್ ಮಾಡೋದ್ರಿಂದ ಅದು ಗಟ್ಟಿ ಸ್ವಲ್ಪ ಇದಾಗಿರುತ್ತೆ. ಸೊ ಅದಕ್ಕೆ ಎಣ್ಣೆ ಹಾಕಿದರೆ ಸ್ವಲ್ಪ ಅದು ಮಿಷಿನ್ ಕೂಡ ಲೂಸ್ ಆಗುತ್ತೆ. ಸೊ ನೋಡಿ ಇಲ್ಲಿ ಆ್ಯಕ್ಚುಲಿ ಕಡುಬು ಕೂಡ ರೆಡಿ ಆಗಿದೆ. ಸೊ ಈ ಹೊತ್ತು ಶೇವಿಗೆ ಮಾಡುವಂತಹ ಮಿಷಿನ್ ಏನಿದೆ ನೋಡಿ, ಇದು ನಿಜವಾಗ್ಲೂ ಹೇಳಬೇಕಾದ್ರೆ ಇದೆಲ್ಲ ಓಲ್ಡ್ ಮನೆಯಲ್ಲೆಲ್ಲ ಇರ್ಬೋದು. ಅಂದರೆ ಓಲ್ಡ್ ಮನೆ ಅಂದರೆ ನಮ್ಮ ಹಿರಿಯರು ಮಾಡ್ತಿದ್ರಲ್ಲ, ಅಮ್ಮ ಆ ಥರ ಮಾಡುವ ಮನೇಲಿ ಇರ್ಬೋದು. ಬಟ್ ಇವಾಗಂತ ಜನ್ರೇಷನ್ ತುಂಬ ಕಡಿಮೆ ಅನಿಸುತ್ತೆ ಈ ಥರ ಮಿಷಿನ್ಸ್ ಎಲ್ಲ ಇರೋದು. ಸೊ ಇದು ನಮ್ಮ ಕಡೆ ಎಲ್ಲ ಈ ಥರ ಹೊತ್ತು ಶಾವಿಗೆ ಮಾಡ್ತೀವಿ. ಸಿಟಿಯಲ್ಲಿ ಇವಾಗ ಅದು ಕೈಯಲ್ಲೇ ಒಂದು ಮಾಡುವಂತಹ ಮಿಷಿನ್ ಬಂದಿದೆ. ಸೊ ಈ ಥರ ಮಾಡೋದು ತುಂಬಾ ಕಡಿಮೆ ಸಿಟಿಗಳಲ್ಲಿ. ಸೊ ನೋಡಿ, ಇದೊಂದು ಮೆಮೊರಿ ಥರ ವಿಡಿಯೋ ನನಗೆ. ಸೊ ಅದಕ್ಕೋಸ್ಕರ ನಾನು ರೆಸಿಪಿ ಶೂಟ್ ಮಾಡಿದ್ದು ಊರಿಗೆ ಹೋಗುವ ಟೈಮಲ್ಲಿ. ಸೊ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ. ಟೇಕ್ ಕೇರ್, ಬೈ ಬೈ. ಟೇಸ್ಟಿ ಉಂಟಾ? ಹೌದಾ? ಸೂಪರ್. ಸ್ಪೈಸಿ ಹಾಗೆ? ನೋ ಸ್ಪೈಸಿ? ಎಮ್ಮಿ ನೀನು ಎಷ್ಟು ತಿಂತೀಯ ನೀನು? ಹೇಳು. 2 ತಿಂತೀಯಾ? ಸರಿ.